ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಇದು ಭಾನುವಾರ ಮಧ್ಯಾಹ್ನಕ್ಕೆ ಮಾಡಿರೋದು ಕ್ಯಾರೆಟ್ ಪಾಯಸ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ. ಕ್ಯಾರೆಟ್ ಸುಲಭವಾಗಿ ಮಾಡೋ ಪಾಯಸ ಇದು. ಕ್ಯಾರೆಟನ್ನು ಈ ಥರ ತುಂಡು ಮಾಡಿ ಇಟ್ಕೊಳ್ಬೇಕು. ಅದಕ್ಕೊಂದು 4 ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಕೊಲೆಸ್ಟ್ರಾಲ್ ಅಂತಾರೆ, ಅದಕ್ಕೆ ಕಡಿಮೆ ಹಾಕಿದ್ದೀನಿ. ಬಾದಾಮಿ ಜಾಸ್ತಿ ಹಾಕಿ, ಬಾದಾಮಿ ಒಂದು ಸೈಡಲ್ಲಿ ಹಾಕಿದ್ದೀನಿ. ಇವಾಗ ಒಂದು ಪಕ್ಕಕ್ಕೆ ಬೇಯ್ತಾ ಇರಲಿ. ನಾನು ಕುಕ್ಕರಲ್ಲೇ ಇಟ್ಟಿದ್ದೀನಿ, ಹಾಗಾಗಿ ಒಂದು ಪಕ್ಕಕ್ಕೆ ಬೇಯ್ತಾ ಇರುತ್ತೆ. ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಒಗ್ಗರಣೆ ಹಾಕ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡೋದು, ಮತ್ತು ಕಣ್ಣಿಗೂ ಒಳ್ಳೆಯದಲ್ವಾ. ವಿಟಮಿನ್ ಎ ಎಲ್ಲ ಜಾಸ್ತಿ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಓದೋ ಮಕ್ಕಳಿಗೆ ಮತ್ತು ಕಂಪ್ಯೂಟರಲ್ಲಿ ಕೆಲಸ ಮಾಡೋ ಅವರಿಗೆಲ್ಲ ಬೇಕಾಗುತ್ತೆ. ವಿಟಮಿನ್ ಎ ಇರೋದು ಕಣ್ಣಿಗೆ ಕ್ಯಾರೆಟ್ ತುಂಬ ಒಳ್ಳೆಯದು. ಈಗಿನ ಕಾಲದಲ್ಲಿ ಕಣ್ಣಿಗೆ ಜಾಸ್ತಿ ಕೆಲಸವಾಗಿದೆ. ಚಿಕ್ಕ ಮಕ್ಕಳು ಕ್ಯಾರೆಟ್ ತಿನ್ನಲ್ಲ ಅಂತಾರೆ. ಮತ್ತು ಇದಕ್ಕೆ ಹೆಚ್ಚು ಸಿಹಿ ಹಾಕೋದು ಬೇಡ, ಬೆಲ್ಲ ಬೇಕಿರಲ್ಲ. ಯಾಕೆಂದರೆ ಕ್ಯಾರೆಟ್ ಸಿಹಿ ಇರುತ್ತೆ, ಹಾಲಲ್ಲೂ ಸಿಹಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಬೆಲ್ಲ ಹಾಕಿದರೆ ಸಾಕು. ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಪಕ್ಕಕ್ಕೆ ಇವಾಗ ಬಾದಾಮಿ ಎಲ್ಲ ತೆಗೆದಿಟ್ಟು ಅದ್ರ ಸಿಪ್ಪೆ ಎಲ್ಲ ಸುಲಿದಿಟ್ಟು ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಇದ್ರ ಜೊತೆಗೆ ಒಂದು 4 ಏಲಕ್ಕಿ ಹಾಕಿ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ಕ್ಯಾರೆಟ್ ಬೇಯಿಸಿದ ನೀರನ್ನು ಚೆಲ್ಲೋದು ಬೇಕಿಲ್ಲ. ಅದೇ ನೀರಿಗೆ ಬೆಲ್ಲ ಹಾಕಿ ಬೆಲ್ಲ ಕರಗಲಿಕ್ಕೆ ಇಟ್ಟರೆ ಆಯಿತು. ಮನೆಗೆ ಯಾರೋ ದಿಢೀರ್ ನೆಂಟರು ಬರೋರು ಇರ್ತಾರೆ, ಇಲ್ಲ ಫ್ರೆಂಡ್ಸ್ ಯಾರೋ ಬರೋರು ಇರ್ತಾರೆ. ಸಡನ್ನಾಗಿ ಈ ಪಾಯಸ ಮಾಡಿಕೊಟ್ರೆ ಅವರಿಗೂ ಖುಷಿ ಆಗುತ್ತೆ, ಸ್ಪೆಷಲ್ ಅನಿಸುತ್ತೆ. ತುಂಬ ರುಚಿಯಾಗಿ ಮಾಡಿರೋದು. ಇವಾಗ ಇದಕ್ಕೆ 2 ಟೀ ಸ್ಪೂನು ಕಡಲೆ ಹಿಟ್ಟನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಕಡಲೆ ಹಿಟ್ಟಿನ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಒಳ್ಳೆ ಪರಿಮಳ ಬರುತ್ತೆ. ಕಡಲೆ ಹಿಟ್ಟು ಈ ಥರ ಹುರ್ಕೊಳ್ಳೋದ್ರಿಂದ. ವಿಡಿಯೋ ನೋಡ್ತಿರೋರು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿ. ಸುಲಭವಾಗಿ ಮಾಡೋದು ಯಾರಿಗೆ ಬೇಡ ಅಲ್ವಾ. ಈಗ ಪಾಯಸ ಯಾವ ಪಾತ್ರೆಯಲ್ಲಿ ಮಾಡ್ತೀನೋ ಆ ಪಾತ್ರೆಗೇ ಹುರಿದಿರೋ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ತಣ್ಣಗಾಗಿರಬೇಕು. ಅದಕ್ಕೆ ಸ್ವಲ್ಪ ಹಾಲು ಹಾಕಿ 1 ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ ನಾನು. ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು. ಏಲಕ್ಕಿ ಕೂಡ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ಅದನ್ನು ಕಡಲೆ ಹಿಟ್ಟು ಮತ್ತು ಹಾಲು ಮಿಕ್ಸ್ ಮಾಡಿದ್ದು ಪಾತ್ರೆಗೆ ಈ ಕ್ಯಾರೆಟ್ ರುಬ್ಬಿರೋ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಕುದಿಲಿಕ್ಕೆ ಇಡಬೇಕು. ನಂತರ ಇದಕ್ಕೆ ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ನಲ್ವ, ಆ ಬೆಲ್ಲನ ಈ ಥರ ಫಿಲ್ಟ್ರ್ ಮಾಡಿ ಹಾಕ್ಕೊಂಡ್ರೆ, ಸಣ್ಣ ಕಲ್ಲುಗಳಿರುತ್ತೆ, ಮಣ್ಣು ಎಲ್ಲ ಇದ್ದರೆ ಈ ಥರ ಉಳಿಯುತ್ತೆ. ಕೆಳಗೇ ಇರುತ್ತೆ, ಅದು ಫಿಲ್ಟ್ರಲ್ಲೇ ಇರುತ್ತೆ. ನಾನು ಹೆಚ್ಚು ಬೆಲ್ಲ ಹಾಕಿಲ್ಲ, ಯಾಕೆಂದರೆ ಹಾಲು ಕ್ಯಾರೆಟಲ್ಲಿ ಸಿಹಿ ಇರುತ್ತೆ, ಹಾಗಾಗಿ ಬೆಲ್ಲ ಕಡಿಮೆನೇ ಉಪಯೋಗಿಸಿದ್ದೀನಿ. ಮತ್ತೊಂದು ಸರ್ತಿ ಹೇಳ್ತೀನಿ, ಚಿಕ್ಕ ಮಕ್ಕಳಿಗೆ ಈ ಥರ ಪಾಯಸ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ. ಸಂಜೆ ಸ್ಕೂಲಿಂದ ಎಲ್ಲ ಬಂದಿರ್ತಾರಲ್ವ, ಆವಾಗ ಅವರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ಪಾಯಸ ಕುಡಿತಾರೆ. ಮತ್ತು ಇದು ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ತೊಗೊಳ್ಬೋದು, ಯಾಕೆಂದರೆ ಹೆಲ್ದಿಯಾಗಿರುತ್ತೆ. ಇದು ಬಾದಾಮಿ ಉಪಯೋಗಿಸಿದ್ದೀನಿ, ಕ್ಯಾರೆಟ್ ಹಾಲು ಎಲ್ಲ ಉಪಯೋಗಿಸಿರೋದ್ರಿಂದ ತುಂಬ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಕಡಲೆ ಹಿಟ್ಟು ಹುರಿದು ಹಾಕೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಪಾಯಸಕ್ಕೆ ಸ್ವಲ್ಪ ಥಿಕ್ನೆಸ್ ಬಂದಿರುತ್ತೆ. ಇವಾಗ ಹುರಿದಿರೋ ಗೋಡಂಬಿ ದ್ರಾಕ್ಷಿನೂ ಹಾಕೋಣ. ಈ ರೀತಿಯಲ್ಲಿ ಮಾಡಿದ ಕ್ಯಾರೆಟ್ ಪಾಯಸ ವಿಡಿಯೋ ನೋಡೋರಿಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡೋರು ಒಂದು ಲೈಕ್ ಕೊಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ ನಿಮಗೆ. ವಿಡಿಯೋ ನೋಡೋರಿಗೆ ಸುಲಭವಾಗಿ ನನ್ನ ವಿಡಿಯೋ ಎಲ್ಲ ನೋಡ್ಬೋದು. ಬಿಸಿ ಬಿಸಿಯಾದ ಕ್ಯಾರೆಟ್ ಪಾಯಸ ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗಿದೆ. ಕ್ಯಾರೆಟ್ ಪಾಯಸ ಜೊತೆ ಮೊಸರನ್ನ, ಚಿತ್ರಾನ್ನ. ವಿಡಿಯೋ ನೋಡ್ತಿರೋರು ಒಂದು ಹೈಪ್ ಕೊಡೋದು ಮರಿಬೇಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತಲ್ವ, ಸ್ಕಿಪ್ ಮಾಡಿದರೆ ಗೊತ್ತಾಗಲ್ಲ. ನಿಮ್ಗೆ ಇಷ್ಟವಾಯಿತು ಅಂದರೆ ಇಷ್ಟವಾದವರಿಗೆ ಈ ವಿಡಿಯೋ ಶೇರ್ ಮಾಡಿ. ವಿಡಿಯೋ ನೋಡ್ತಿರೋರು ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಪೋರ್ಟ್ ಮಾಡೋದನ್ನು ಮರಿಬೇಡಿ.
ಈ ರೀತಿಯಲ್ಲಿ ಮಾಡಿದ ಕ್ಯಾರೆಟ್ ಪಾಯಸ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಿನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ನಿಮ್ಮ ಸಹಕಾರ ಹೀಗೆ ಇರಲಿ.